ನಮಸ್ಕಾರ ಸ್ನೇಹಿತರೆ, ಇದು ಎಆರ್ ನ್ಯೂಸ್. ನಟ ರಾಜಕಾರಣಿ ವಿಜಯ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಜನನಾಯಗನ್ ಬಿಡುಗಡೆ ಕುರಿತಾಗಿ ಮಹತ್ವದ ಕಾನೂನು ಬೆಳವಣಿಗೆ ನಡೆದಿದೆ. ಮೆಡ್ರಾಸ್ ಹೈಕೋರ್ಟ್ ಜನನಾಯಗನ್ ಚಿತ್ರಕ್ಕೆ UA 16+ ಸೆನ್ಸಾರ್ ಸರ್ಟಿಫಿಕೇಟ್ ತಕ್ಷಣ ನೀಡಬೇಕು ಎಂದು ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ CBFCಗೆ ಆದೇಶ ನೀಡಿದೆ. ಈ ಆದೇಶವನ್ನು KVN ಪ್ರೊಡಕ್ಷನ್ಸ್ನ ಕೆ ವೆಂಕಟ್ ನಾರಾಯಣ ಅವರು ಸಲ್ಲಿಸಿದ ಅರ್ಜಿಯ ಮೇರೆಗೆ ನ್ಯಾಯಮೂರ್ತಿ PT ಆಶಾ ಹೊರಡಿಸಿದ್ದಾರೆ. CBFC ಅಧ್ಯಕ್ಷರು ಪರೀಕ್ಷಾ ಸಮಿತಿಯ ಅನುಮತಿಯ ಬಳಿಕವೂ ಚಿತ್ರವನ್ನು ಪರಿಷ್ಕರಣಾ ಸಮಿತಿಗೆ ಮರು ಉಲ್ಲೇಖಿಸಿದ್ದ ಕ್ರಮವನ್ನು ನ್ಯಾಯಾಲಯ ಅಧಿಕಾರ ಮೀರಿದ ಕ್ರಮ ಎಂದು ಹೇಳಿದೆ. ಜನವರಿ 6ರಂದು CBFC ಅಧ್ಯಕ್ಷರು ಬರೆದಿದ್ದ ಆ ಪತ್ರವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. ಆದರೆ ಈ ಆದೇಶದ ವಿರುದ್ಧ CBFC ಮೇಲ್ಮನವಿ ಸಲ್ಲಿಸುವುದಾಗಿ ತಿಳಿಸಿದೆ. ಮೂಲತಃ ಜನನಾಯಗನ್ ಚಿತ್ರದ ಬಿಡುಗಡೆಯನ್ನು ಜನವರಿ 9ಕ್ಕೆ ನಿಗದಿಪಡಿಸಲಾಗಿತ್ತು. ಆದರೆ ಸೆನ್ಸಾರ್ ಸರ್ಟಿಫಿಕೇಟ್ ಸಮಸ್ಯೆಯಿಂದ ಚಿತ್ರ ಬಿಡುಗಡೆ ಮುಂದೂಡಲ್ಪಟ್ಟಿತ್ತು. ಈ ವಿಳಂಬದಿಂದ ವಿಜಯ್ ಅಭಿಮಾನಿಗಳಲ್ಲಿ ಆಕ್ರೋಶ ಮತ್ತು ಅಸಮಾಧಾನ ವ್ಯಕ್ತವಾಗಿತ್ತು. ಇದೀಗ ಹೈಕೋರ್ಟ್ ಆದೇಶದಿಂದ ಚಿತ್ರತಂಡಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ದು, ಚಿತ್ರ ಬಿಡುಗಡೆ ಕುರಿತು ಅಂತಿಮ ತೀರ್ಮಾನ CBFC ಮೇಲ್ಮನವಿಯ ಫಲಿತಾಂಶದ ಮೇಲೆ ಅವಲಂಬಿತವಾಗಿದೆ. ಜನನಾಯಗನ್ ಸಿನಿಮಾ ಕುರಿತ ನಿಖರ ಮತ್ತು ವಿಶ್ವಾಸಾರ್ಹ ಅಪ್ಡೇಟ್ಸ್ಗಾಗಿ AR ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಇದು AR ನ್ಯೂಸ್ ಚಾನೆಲ್. ಆಕ್ಷನ್ ಅಂಡ್ ರಿಯಾಕ್ಷನ್. ವದಂತಿಯಲ್ಲ, ವಾಸ್ತವ.